ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಹಿಂದಿ ಸೇರಿದಂತೆ ಹಲವು ಚಿತ್ರರಂಗದಲ್ಲಿ ಚಿತ್ರಗಳ ಹಾಡುಗಳಲ್ಲಿ ಹಾಡಿ ಮಿಂಚಿದ್ದಂತಹ ಒಬ್ಬ ಅತ್ಯದ್ಭುತ ಮೇರು ಕಲಾವಿದೆ ಆಶಾ ಭೋಸ್ಲೆ ಅವರು. ಗಾಯಕಿ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಸುದ್ದಿ ಇದು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಜೊತೆಗೆ ಹೃದಯಾಘಾತದಿಂದಾಗಿ ಅವರು ಕೊನೆಯುಸಿರೆಳೆದಿರೋದು. ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿದಂಥ ನಂತರದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಮತ್ತೊಂದು ಕಡೆ ಅವರ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಇದ್ವಿ. 1933 ಸೆಪ್ಟೆಂಬರ್ 8 ಸಾಂಗ್ಲಿ ಎಂಬಲ್ಲಿ ಜನಿಸ್ತಾರೆ. ಅವರ ತಂದೆ ಪಂಡಿತ್ ದೀನನಾಥ್ ಮಂಗೇಶ್ಕರ್ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರ, ಜೊತೆಗೆ ರಂಗಭೂಮಿ ಕಲಾವಿದರು ಕೂಡ ಹೌದು. ಲತಾ ಮಂಗೇಶ್ಕರ್ ಅವರ ಸಹೋದರಿ. ಆಮೇಲೆ ಆಶಾ ಅವರು ಬಾಲ್ಯದಲ್ಲಿಯೇ ಸಂಗೀತದತ್ತ ಬಹಳಷ್ಟು ಆಸಕ್ತಿಯನ್ನು ಇಟ್ಕೊಂಡಿದ್ರು. ಯಾಕಂತಂದರೆ ಸಂಗೀತ ವಿದ್ವಾಂಸಕರ ಜೊತೆನೆ ಬೆಳೆದಂತಹ ಅವರು ಅದೇ ಅವರನ್ನು ಅಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ, ಸೆಳ್ಕೊಂಡು ಹೋಗುತ್ತೆ. ಅದಾದಮೇಲೆ ತಂದೆಯ ನಿಧನದ ನಂತರ ಕುಟುಂಬ ಮುಂಬೈಗೆ ಬರ್ತಾರೆ. ಅದಾದ ಮೇಲೆ ತಾವು ಇದೇ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂಥ ಸಾಧನೆಯನ್ನು ಮಾಡಿರೋದು. ಗಾಯಕಿಯಾದಂತಹ ಪೃಥ್ವಿ ಭಟ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಆಶಾ ಭೋಸ್ಲೆ ಅವರ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ. ಅಯ್ಯೋ, ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ಅಂದ್ರೆ ನಾವು ಇದೇ ಇಲ್ಲ. ಬಿಕಾಸ್ ಅಷ್ಟು ಲೆಜೆಂಡರಿ ಸಿಂಗರ್ಸ್ ಅವರಾಗ್ಲಿ, ಲತಾ ಅಜ್ಜಿ ಆಗ್ಲಿ, ಅಂದ್ರೆ ಮೇನ್ ಆಗಿ ಆಶಾ ಭೋಸ್ಲೆ ಅವ್ರು ಹೇಳ್ಬೇಕಂದ್ರೆ ಅವರು ಮೆಲೋಡಿ ಸಾಂಗ್ಸು ಹಾಡ್ತಿದ್ರು. ಹಂಗೆ ಪೆಪ್ಪಿ ನಂಬರ್ಸ್ ಎಲ್ಲ ಅವರು ಸೂಪರ್ ಆಗಿ ಹಾಡ್ತಿದ್ರು. ಸೊ ತುಂಬಾ ಬೇಸರದ ಸಂಗತಿ. ಖಂಡಿತ ಲಾಸ್ ಇಂಡಸ್ಟ್ರಿಗೆ, ಇಂಡಿಯಾಗೆ, ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಗೆ ತುಂಬಾ ಲಾಸ್. ಒಬ್ರಕ್ಕಿನ್ನ ನಮ್ಗೆ ಹೇಳಕ್ಕೆ ಅಂದ್ರೆ ನನ್ನಂತ ಇಷ್ಟು ಅಂದ್ರೆ ಇವಾಗ ನಾವ್ ಇವಾಗ ಅಪ್ಕಮಿಂಗ್ ಸಿಂಗರ್ಸ್ ನಮ್ಮಂತವ್ರಿಗೆ ಅವರೆಲ್ಲ ತುಂಬಾ ಅಂದ್ರೆ ತುಂಬಾ ಇನ್ಸ್ಪಿರೇಷನ್. ನಾವ್ ಇವಾಗ ಹಾಡ್ತಾ ಇದೀವಿ ಮೂವೀಸ್ಗೆಲ್ಲ. ಅವರು ಪರ್ ಡೇ ಎಷ್ಟೆಷ್ಟು ಸಾಂಗ್ಸ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿ ಕಲಿಯೋದು ತುಂಬಾ ಇದೆ ನಮ್ಗೆಲ್ಲ. ಅಷ್ಟೇ ಸರ್. ನಿಮಗೆ ಅವರ ಸಾಂಗ್ಸ್ಗಳಲ್ಲಿ ಫೇವರೇಟ್ ಅಂತ ಅಂದ್ರೆ ಹೇಳ್ಬೋದಾ ಯಾವ್ದಾದ್ರು ಇದ್ರೆ? ನಂಗೆ ಪೆಪ್ಪಿ ನಂಬರ್ಸ್ ಎಲ್ಲ ತುಂಬಾ ಇಷ್ಟ. ಅಂದ್ರೆ ಪಿಯತ್ತು ಆತರ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ. ನಿಮ್ಗೆ ನಿನ್ನೆ ಈ ತರ ಇನ್ಸಿಡೆಂಟ್ ಆಗಿದೆ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೇನೋ ಗೊತ್ತಾಯ್ತು. ಬಟ್ ಅದೇ ಹುಷಾರಾಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದೇ ಏಜ್ ಫ್ಯಾಕ್ಟರ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಏನು ಮಾಡಕ್ ಆಗಲ್ಲ. ಬಟ್ 100% ಲಾಸ್ ನಮ್ಮ ಇಡೀ ಇಂಡಿಯಾಗೆನೆ ಹೇಳ್ಬೋದು. ನಿಜ. ಬಟ್ ಅವ್ರದ್ದಾಗ್ಲಿ, ಲತಾ ಅಜ್ಜಿ ಆಗ್ಲಿ, ಅವ್ರ ಹಾಡಿನ ಮೂಲಕ ಅವರು ಇವಾಗಲ್ಲ, ಇನ್ನು 500 ವರ್ಷ, ಇನ್ನು 1000 ವರ್ಷ ಆದ್ರೂ ಇದ್ದೇ ಇರ್ತಾರೆ ಅವರು. ಸೊ ಅಂತ ಲೆಜೆಂಡರಿ ಸಿಂಗರ್ಸ್ ಯಾವತ್ತೂ ಅಂದ್ರೆ ಹೋಗಲ್ಲ. ಖಂಡಿತ ಅವರ ಸಾಂಗ್ಸ್, ಅವರ ವಾಯ್ಸ್ ನ ಮೂಲಕ ಅವ್ರು ಯಾವಾಗ್ಲೂ ಎಲ್ಲರ ಜೊತೆ ಇರ್ತಾರೆ. ಅದು ಅಂದ್ರೆ ಎಲ್ಲೋ ಒಂದ್ ದಿನಕ್ಕಾದ್ರೂ ಎಲ್ಲಾದ್ರೂ ಒಂದ್ ಕಡೆ ಆದ್ರೂ ಅವ್ರ ಸಾಂಗ್ಸ್ ಬಂದೇ ಬರುತ್ತೆ. ಹೌದು. ಈಗ ನಾವು ಸೋಷಲ್ ಆದ್ರೂ ಅವ್ರಗಳ್ದೇ ಸಾಂಗ್ಸ್ ಹಾಡ್ತೀವಿ. ಇಲ್ಲ ಆ ತರದವ್ರು ಮತ್ತೆ ಬರಕ್ ಸಾಧ್ಯನೇ ಇಲ್ಲ. ಈಗ ಅವ್ರಾಗ್ಲಿ, ಲತಾಜಿ, SPB ಸರ್, ಜಾನಕಿ ಮ್ಯಾಮ್, ಆ ತರದವ್ರು ಮತ್ತೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ಒನ್ ಅಂಡ್ ಓನ್ಲಿ ಅಷ್ಟೇ. ಒಂಥರ ಲೆಜೆಂಡ್ಗಳ ತರ. ಹೌದು ಹೌದು ಹೌದು. ಅಂದ್ರೆ ಅವರು ಅಚ್ಚ ಸ್ಟ್ಯಾಂಪ್ ಆಗಿ ಹೋಗಿದ್ದಾರೆ ಅಷ್ಟೇ. ಅವ್ರ ಅಂದ್ರೆ ಅವರ ವಾಯ್ಸ್ ಆಗ್ಲಿ, ಅವ್ರ ತರ ಸಿಂಗರ್ಸ್ ಪುನಃ ರೀಕ್ರಿಯೇಟ್ ಹುಟ್ಟಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಿಕಾಸ್ ಅವರೆಲ್ಲ ಹೇಳ್ತಾರೆ, ಅಂದ್ರೆ ದೊಡ್ಡವರೀಗ ಹಂಸಲೇಖ ಸರ್ ಅಂತವ್ರು
ಹೇಳಿ ನಮಗ್ ಗೊತ್ತು. ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಸಿಂಗರ್ಸ್ ಹೆಂಗ್ ಆಗ್ತಾರೆ ಅಂದ್ರೆ ಅವರು ಒಂದೇ ಟೇಕ್ ಅಲ್ಲಿ ಹಾಡೋರಂತೆ. ಅಂದ್ರೆ ಆ ತರದವ್ರು, ಅಂದ್ರೆ ಹಳೆ ಕಾಲದ ಸಿಂಗರ್ಸ್. ಹ್ಮ್ ಏನು ರೀಟೇಕ್ಸ್ ಅವಾಗೆಲ್ಲ ಜಾಸ್ತಿ ಸ್ಟುಡಿಯೋ ಟೆಕ್ನಾಲಜಿನೂ ಅಷ್ಟು ಬೆಳೆದಿರ್ಲಿಲ್ಲ. ಆ ಟೈಮಲ್ಲೇ ದಿನಕ್ಕೆ 10 ಹಾಡೋರು. ಯಪ್ಪ, ಅಷ್ಟೇ. ಅವ್ರ ಬಗ್ಗೆ ಎಲ್ಲ ಮಾತಾಡಕ್ಕೂ ನಮ್ಗೆ ಆಗಲ್ಲ ಸರ್. ಜಸ್ಟ್ ಬಟ್ ತುಂಬಾ ಬೇಸರದ ಸಂಗತಿ. ನೀವು ಅವ್ರನ್ನ ಭೇಟಿ ಮಾಡಿದ್ರಾ ಯಾವಾಗಾದ್ರೂ? ಇಲ್ಲ ಇಲ್ಲ ಸರ್. ಅಂದ್ರೆ ನಾವ್ ಇವಾಗ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಬೇಕು ಖಂಡಿತ ಇತ್ತು ಸರ್, ಖಂಡಿತ ಇತ್ತು. ಲತಾಜಿನೂ ಆಗಿಲ್ಲ, ಇವ್ರನ್ನೂ ಆಗಿಲ್ಲ. ಅಂದ್ರೆ ತುಂಬಾ ಬೇಸರ ಆಗತ್ತೆ. ಬಟ್ ಅವ್ರದ್ದು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿದಾಗ ಸಖತ್ ಕ್ಯೂಟ್ ಅನ್ಸುತ್ತೆ ಅವ್ರದ್ದು. ಮತ್ತೆ ಸೋನು ನಿಗಮ್ ಸರ್ ರೀಸೆಂಟ್ ಅಂದ್ರೆ ಒಂದು 2-3 years ಬ್ಯಾಕ್ ಕಾಲ್ ತೊಳ್ದೆಲ್ಲ ಇದ್ ಮಾಡಿದ್ರಲ್ಲ, ಅದ್ನೆಲ್ಲ ನೋಡಿ ನೋಡ್ಬೇಕಂತ ಅನ್ಸ್ತಿತ್ತು. ಬಟ್ ಅವರೆಲ್ಲ ಈ ಕಡೆ ಎಲ್ಲ ಬರೋದು ಕಡಿಮೆ. ಅಂದ್ರೆ ಬೆಂಗಳೂರು ಸೈಡ್ ಆಗ್ಲಿ ಅತ್ರ ಅವಕಾಶನೂ ಸಿಕ್ಕಿಲ್ಲ ನಮ್ಗೆ. ಓಕೆ, ಥ್ಯಾಂಕ್ ಯು ಪೃಥ್ವಿ ಭಟ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.